ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಯಾವ ವಿಚಾರದ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ KEAಯಿಂದ ಹೊಸ ನೋಟಿಫಿಕೇಶನ್ ಅಧಿಕೃತ ಅಧಿಸೂಚನೆ ಹೊರಬಿದ್ದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ದಿನಾಂಕ 10/7/2026 ಅಂದರೆ ನಿನ್ನೆಯ ದಿನದಂದು 11 ಗಂಟೆ, ಕರೆಕ್ಟಾಗಿ 11 ಗಂಟೆ. ಸೊ ನಾನು ಒಂದ್ಸಲ ವೆಬ್ಸೈಟ್ನ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಜಸ್ಟ್ ಎಂಟಿ ಲಿಂಕ್ ಇತ್ತು. ಅದಾದಮೇಲೆ ನಾನು ಚೆಕ್ ಮಾಡಬೇಕಾದ್ರೆ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್, ವಿವರವಾದ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ರು. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ವಿಡಿಯೋನ ಮಾಡೋದಕ್ಕೆ. ಆ್ಯಂಡ್ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅವರಿಗೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ದಿನ ಈ ಒಂದು ಅಧಿಸೂಚನೆ ಹೊರಬಿದ್ದಿರೋವಂಥದ್ದು. ಸೊ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ, ಇದು ಬಂದ್ಬಿಟ್ಟು ನಾನು ನಾನ್ HK ಬಗ್ಗೆ ಮಾತಾಡ್ತಾ ಇದ್ದೀನಿ. HKಗೂ ಕೂಡ ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ ಏನು ಹುದ್ದೆಗಳನ್ನು ಅನುಮೋದನೆ ಮಾಡಿದ್ದಾರೆ. ಆ್ಯಂಡ್ ಇವಾಗ ನಂಬರ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಓಕೆ, HK ಎಷ್ಟು, ನಾನ್ HK ಎಷ್ಟು ಅನ್ನೋದನ್ನು ಹೇಳ್ತೀನಿ. ಜೊತೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವುದು, ಲಾಸ್ಟ್ ಡೇಟ್ ಯಾವುದು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಶುಲ್ಕವನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ವಯೋಮಿತಿ ಎಲ್ಲವನ್ನು ಕೂಡ ಡೆಪ್ತಾಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, RPC ಅಂತಂದರೆ ಉಳಿಕೆ ಮೂಲ ವೃಂದ ಅಂದರೆ ನಾನ್ HKಗೆ ಬರುತ್ತೆ. ಓಕೆ, ಹೈದರಾಬಾದ್ ಕರ್ನಾಟಕ ಬರಲ್ಲ, ಇದು ನಾನ್ HK. ಸೊ ನಾನ್ HKನಲ್ಲಿ ಎಷ್ಟು ಅಂತ ಹೇಳಿದ್ರೆ 505 ಹುದ್ದೆಗಳಿಗೆ ಇವಾಗ ನೋಟಿಫಿಕೇಶನ್ ಆಗಿರೋವಂಥದ್ದು. ಓಕೆ, ಸೊ ಇಲ್ಲಿ HK ಆ್ಯಂಡ್ ನಾನ್ HK ಅಂತ ಬಂದಾಗ ಹುದ್ದೆಗಳ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ ವಿನಃ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಯೋಮಿತಿ ಆಗಿರಬಹುದು, ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ, ಆಮೇಲೆ ಸ್ಟಾರ್ಟಿಂಗ್ ಡೇಟ್, ಅದೆಲ್ಲ ಯಾವುದನ್ನು ಕೂಡ ಚೇಂಜ್ ಆಗಲ್ಲ. ಹುದ್ದೆಗಳ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ನಾನಿವಾಗ ಮಾತಾಡ್ತಾ ಇರೋದು ನಾನ್ HK ಅಂತ ಬಂದಾಗ 505 ಹುದ್ದೆಗಳು ಕಾಲ್ ಆಗಿರೋವಂಥದ್ದು. ಆ್ಯಂಡ್ ಇವಾಗ ಹೇಳ್ತೀನಿ HK ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ 67 ಹುದ್ದೆಗಳು ಕಾಲ್ ಫಾರ್ಮ್ ಆಗಿರೋವಂಥದ್ದು. ಕಂಪೇರ್ ಟು ನಾನ್ HK ಕಲ್ಯಾಣ ಕರ್ನಾಟಕಕ್ಕೆ ಸ್ವಲ್ಪ ಕಡಿಮೆ ಹುದ್ದೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ 572 ಹುದ್ದೆಗಳಿಗೆ ಇವಾಗ ಕಾಲ್ ಫಾರ್ಮ್ ಆಗಿರೋವಂಥದ್ದು. ಓಕೆ, HK ಆ್ಯಂಡ್ ನಾನ್ HK ಎರಡು ಸೇರಿಸಿ 572 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದ್ದಾವೆ. ಈ 572 ಹುದ್ದೆಗಳಲ್ಲಿ 505 ಹುದ್ದೆಗಳೇನಿದಾವಲ್ಲ, 505 ಹುದ್ದೆಗಳು ಬಂದ್ಬಿಟ್ಟು ನಾನ್ HK ಇರುತ್ತೆ. ಆ್ಯಂಡ್ 67 ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಇರುತ್ತೆ, HK ಇರುತ್ತೆ. ಓಕೆ, ಇಷ್ಟು ಕನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ನೋಟಿಫಿಕೇಶನ್ ಬೇಕು ಅಂತಂದರೆ KE ಅವರ ಅಧಿಕೃತ ವೆಬ್ಸೈಟ್ಗೆ ನೀವು ಲಾಗಿನ್ ಆಗೋದ್ರ ಮುಖಾಂತರ ತೊಗೋಬೋದು. ಇಲ್ಲ ಅಂತಂದರೆ ನಾನೇ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟಾಗಿ ನಿಮಗೆ ಈ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಅಂದರೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು, ಗ್ರಾಮ ಆಡಳಿತಾಧಿಕಾರಿ ಆಗಬೇಕು ಅಂತ ಅಂದರೆ ನಾವು ಏನೇನೆಲ್ಲ ಕ್ವಾಲಿಫಿಕೇಷನ್ನ ಹೊಂದಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಸೆಕೆಂಡ್ PU 10th ಆದಮೇಲೆ ಏನು 2 ವರ್ಷ PUC ಮಾಡಿರ್ತೀರಾ ಅಥವಾ ಅದಕ್ಕೆ ಸಮಾನವಾದ ತತ್ಸಮಾನ ವಿದ್ಯಾರ್ಹತೆ ನಿಮಗೆ ಹೊಂದಿರಬೇಕಾಗತ್ತೆ. ಓಕೆ, CBSE ಮತ್ತು ICSE ಮಂಡಳಿ ನಡೆಸ್ತಕ್ಕಂತಹ ಕ್ಲಾಸ್ 12 ಎಕ್ಸಾಮ್ನ ನೀವು ಪಾಸ್ ಮಾಡ್ಕೊಂಡಿರಬೇಕಾಗತ್ತೆ. ಹಾಗೆಯೇ ಇಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬೇಸಿಕ್ ಬಂದುಬಿಟ್ಟು PUC ಕಂಪಲ್ಸರಿ ಪಾಸ್ ಆಗಿರಲೇಬೇಕು. ಅಥವಾ PUC ಪರ್ಸ್ಯೂಯಿಂಗ್ ಇದ್ರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಆ್ಯಂಡ್ PUC ಪಾಸ್ ಆಗಿ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇರಬೇಕು, ಆವಾಗ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ವಯೋಮಿತಿ ಅಂತ ಬಂದಾಗ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ, ಇಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 40 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, 40 ವರ್ಷಗಳ ಕಾಲ ನೀವು ಅಪ್ಲಿಕೇಶನ್ ಅಂದರೆ 40 ವರ್ಷ ಇದ್ದವರು ಕೂಡ ಹಾಕ್ಬೋದು. ಆ್ಯಂಡ್ ಪ್ರವರ್ಗ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 43 ಇಯರ್ಸ್, 43 ವರ್ಷ ವಯೋಮಿತಿ. ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅಂದರೆ SC ST ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಏನಿದ್ದೀರಾ ಅವರು 45 ವರ್ಷಗಳ ಕಾಲ ಅಪ್ಲಿಕೇಶನ್ನ ಹಾಕೋದಕ್ಕೆ ಅವಕಾಶ ಇದೆ.
ಓಕೆನಾ. ಅಂದರೆ 5 ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಕೆ ಮಾಡಿರೋವಂಥದ್ದು, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋವಂಥದ್ದು. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಇವಾಗ ವಯೋಮಿತಿ ಅಂದರೆ ಎಷ್ಟು ವರ್ಷ ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಆ್ಯಂಡ್ ನೆಕ್ಸ್ಟು ಇವಾಗ ಬಂದುಬಿಟ್ಟು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಮತ್ತು ಪ್ರಾರಂಭಿಕ ದಿನಾಂಕ ಯಾವಾಗ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಬಂದುಬಿಟ್ಟು 11/7/2026. ಅಂದರೆ ಇವತ್ತಿಂದನೇ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭಿಕ ದಿನಾಂಕವನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳು 11ನೇ ತಾರೀಕು. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ 30ನೇ ತಾರೀಕು. ಇದೇ ತಿಂಗಳು 30ನೇ ತಾರೀಕು 7ನೇ ತಿಂಗಳು, ಅಂದರೆ ದಿಸ್ ಮಂತ್ ಓನ್ಲಿ. ಜುಲೈ 30ನೇ ತಾರೀಕಿಗೆ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕಡೆಯ ದಿನಾಂಕ ಆಗಿರುತ್ತೆ. ಆ್ಯಂಡ್ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಅಂತ ಬಂದಾಗ 31/7/2026. ಅಂದರೆ ಅಪ್ಲಿಕೇಶನ್ ಯಾವಾಗ ನಿಮಗೆ ಕ್ಲೋಸ್ ಆಗುತ್ತಲ್ಲ ಅದರ ನೆಕ್ಸ್ಟ್ ಡೇ ತನಕ ಕೂಡ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲಿ ಫೀಸ್ ಎಷ್ಟಿಟ್ಟಿದ್ದಾರೆ ಅಂತ ಹೇಳಿದ್ರೆ KEN ಅವರು ಅಂತ ಅಂದಾಗ ಆಬ್ವಿಯಸ್ಲಿ 750 ಇರುತ್ತೆ. ಜನರಲ್ ಅವರಿಗೆ 750 ರೂಪೀಸ್ ಇರುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪ್ರವರ್ಗ 2A 2B 3A 3Bನವ್ರಿಗೆ 750 ಇರುತ್ತೆ. ಆ್ಯಂಡ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂದರೆ SC ST ಕ್ಯಾಟಗಿರಿ 1 ಅವರಿಗೆ 500 ಇರುತ್ತೆ. 500 ರೂಪಾಯಿಗಳ ಒಂದು ಫೀಸನ್ನು ಇಟ್ಟಿದ್ದಾರೆ. ಆ್ಯಂಡ್ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಟ್ಟಿದ್ದಾರೆ. ಜಸ್ಟ್ ಅವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ತೊಗೊಳ್ತಾ ಇದ್ದಾರೆ. ಓಕೆ, ಅರ್ಜಿ ಶುಲ್ಕನ ತೊಗೋತಾ ಇಲ್ಲ. ಸೊ SC ST ಕ್ಯಾಟಗಿರಿ 1 ಅವ್ರಿಗೆ ಅರ್ಜಿ ಶುಲ್ಕ ಪ್ಲಸ್ ಪ್ರಕ್ರಿಯೆ ಶುಲ್ಕ 2 ಕೂಡ ಇರುತ್ತೆ. ಆ್ಯಂಡ್ ಜನರಲ್ ಕ್ಯಾಟಗಿರಿ ಅವ್ರಿಗೂ ಕೂಡ ಪ್ರಕ್ರಿಯೆ ಶುಲ್ಕ ಮತ್ತು ಅರ್ಜಿ ಶುಲ್ಕ 2 ಕೂಡ ಇರುತ್ತೆ. ಸೊ ವಯೋಮಿತಿ ಗೊತ್ತಾಯಿತು, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಡೇಟ್ ಗೊತ್ತಾಯಿತು, ಆ್ಯಂಡ್ ಫೀಸ್ ಕೂಡ ನಿಮಗೆ ಗೊತ್ತಾಯಿತು. ಸೊ ಇವಾಗ ಎಕ್ಸಾಮ್ಸು ಯಾವಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಕನ್ನಡ ಭಾಷಾ ಪರೀಕ್ಷೆ. ಸೊ ಯಾವುದೇ ಒಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾದ್ರೂ ಕೂಡ, ಅಂದರೆ ನೋಟಿಫಿಕೇಶನ್ ಹೊಡೆಸಿದಂಥ ಸಂದರ್ಭದಲ್ಲಿ ಕೊಟ್ಟಿರೋದಿಲ್ಲ ಯಾವಾಗ ಅಂತ ಅಂದ್ಬಿಟ್ಟು, ಅದಾದಮೇಲೆ ಮೆನ್ಷನ್ ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಇರುತ್ತಲ್ವ ವಿಲೇಜ್ ಅಕೌಂಟೆಂಟಲ್ಲಿ. ಸೊ ಪೇಪರ್ 1 ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್, ಅಂದರೆ 10ನೇ ತಿಂಗಳು ಅಕ್ಟೋಬರ್ 4ನೇ ತಾರೀಕು 2026. ಅಂದರೆ ಇದು ಜುಲೈ ಅಲ್ವಾ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್, ಜಸ್ಟ್ 2.5 ಮಂತ್ ಅಷ್ಟೇ ನಮಗೆ ಟೈಮ್ ಸಿಗುತ್ತೆ. 2.5 ತಿಂಗಳು ಮ್ಯಾಕ್ಸಿಮಮ್ ಅಂತಂದರೆ, ನಾನು ಪ್ರತಿ ಸಲ ವೀಡಿಯೋ ಮಾಡಿದಾಗಲೂ ಹೇಳ್ತಾ ಇದ್ದೆ ಜಾಸ್ತಿ ಟೈಮ್ ಇಲ್ಲ, ಜಾಸ್ತಿ ಟೈಮ್ ಕೊಡಲ್ಲ ನಮಗೆ, ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು ಅಷ್ಟೇ ಕೊಡ್ತಾರೆ ಟೈಮ್ ಅಂತ. ಇವಾಗ ಜುಲೈನಲ್ಲಿ ನೋಟಿಫಿಕೇಶನ್ ಆಗಿದೆ, ಅಕ್ಟೋಬರ್ನಲ್ಲಿ ನಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಅದು 4ನೇ ತಾರೀಕಿಗೆ ಎಕ್ಸಾಮ್ ಇದೆ. ಸೊ 4ನೇ ತಾರೀಕಿಗೆ ಪೇಪರ್ 1 ಆ್ಯಂಡ್ ಪೇಪರ್ 2 2 ಎಕ್ಸಾಮ್ ಇರುತ್ತೆ ಅಂತಂದರೆ ಕಡ್ಡಾಯ ಕನ್ನಡ ಎಕ್ಸಾಮು ಅದಕ್ಕಿಂತ ಮುಂಚೆನೇ ನಾವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಡೇಟ್ ಆವಾಗಲೇ ಕೊಟ್ಟಿರ್ತಾರೆ, ಅದಕ್ಕಿಂತ ಮುಂಚೆನೇ ಕೊಟ್ಟಿರ್ತಾರೆ. ಓಕೆನಾ. ಸೊ ಇಲ್ಲಿ ಅಕ್ಟೋಬರ್ 4ನೇ ತಾರೀಕು ಬೆಳಗ್ಗೆ 10:00ರಿಂದ 12:00 ತನಕ ನಿಮಗೆ ಪೇಪರ್ 1 ಇರುತ್ತೆ. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ನಿಮಗೆ ಅದೇ ದಿನ ಮಧ್ಯಾಹ್ನ 2:30ರಿಂದ 4:00 ತನಕ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದು. ಸೊ ಇವಾಗ ನಿಮಗೆ ಇಲ್ಲಿ ಪೇಪರ್ಸ್, ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಯಾವ್ಯಾವ ರೀತಿ ಇರುತ್ತೆ ಅಂತ. ಸೊ ಆಬ್ವಿಯಸ್ಲಿ ಇದು ಪೇಪರ್ 1 ಬಂದುಬಿಟ್ಟು ಇದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನದ ವಿಷಯಗಳಿರುತ್ತೆ, ದೈನಂದಿನ ಗ್ರಹಿಕೆಯ ವಿಷಯಗಳಿರುತ್ತೆ, ಆಮೇಲೆ ಭಾರತದ ಒಂದು ಸಂವಿಧಾನ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಒಂದು ಇತಿಹಾಸ ಆಗಿರಬಹುದು, ಭೂಗೋಳಶಾಸ್ತ್ರ ಆಗಿರಬಹುದು, ಅದ್ರ ಜೊತೆಗೆ ಪ್ರಾದೇಶಿಕ ಆಡಳಿತ ಕುರಿತಂತಹ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಇರುತ್ತೆ. ಅಂದರೆ ಎಕನಾಮಿಕ್ಸ್ನ ನಾವು ಓದ್ಕೋಬೇಕಾಗುತ್ತೆ. ಜೊತೆಗೆ ಕರ್ನಾಟಕದ ಪರಿಸರದ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂತಹ ವಿಷಯಗಳು. ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 1ರ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಇದು ಬಂದುಬಿಟ್ಟು 100 ಮಾರ್ಕ್ಸಿಗಿರುತ್ತೆ, 100 ಪ್ರಶ್ನೆಗಳಿರುತ್ತೆ, 2 ಅವರ್ ಟೈಮ್ ಇರುತ್ತೆ. ಅಂದರೆ ಕಂಪ್ಲೀಟಾಗಿ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ದೇರ್ ಈಸ್ ನೋ ಡಿಸ್ಕ್ರಿಪ್ಟಿವ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪತ್ರಿಕೆ 2 ಅಂತ ಬಂದಾಗ ಇದನ್ನು ನಾವು ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳಿ ಕರಿತೀವಿ, ಸಂವಹನ ಪತ್ರಿಕೆ ಅಂತ. ಸೊ ಇದರಲ್ಲಿ ಏನಿರುತ್ತೆ, ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಆ್ಯಂಡ್ ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಸೊ 100 ಮಾರ್ಕ್ಸ್, 100 ಕ್ವೆಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ 2 ಅವರ್ಸ್ ಟೈಮ್ ಇರುತ್ತೆ. ಇದು ಕೂಡ MCQ ಕ್ವೆಶನ್ಸ್ ಆಗಿರುತ್ತೆ. 100 ಪ್ರಶ್ನೆಗಳಂದರೆ ಒಂದೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳು, ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ, ನೀವು ಚೂಸ್ ಮಾಡಿ ಆನ್ಸರ್ನ ಬರಿಬೇಕಾಗತ್ತೆ. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಸಿಲೆಬಸ್ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ.
ಆ್ಯಂಡ್ ನೆಗೆಟಿವ್ ಮಾರ್ಕ್ ಇದೆಯಾ ಅಂತಂದರೆ ಡೆಫಿನೆಟ್ಲಿ ನೆಗೆಟಿವ್ ಮಾರ್ಕ್ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಶ್ನೆಗೂ 4 ಆಪ್ಷನ್ಸ್ ಇಟ್ಟಿರ್ತಾರೆ ಆಯಿತಾ. ಪ್ರಶ್ನೆ ಪತ್ರಿಕೆಯಲ್ಲಿ 4 ಆಪ್ಷನ್ಸ್ ಇಟ್ಟಿರ್ತಾರೆ. ಬಟ್ OMR ಶೀಟ್ನಲ್ಲಿ 5 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. 5ನೇ ಆಪ್ಷನ್ ಯಾವುದು ಅಂತಂದರೆ ಉತ್ತರ ಗೊತ್ತಿಲ್ಲ ಅಂತಕ್ಕಂತಹ ಒಂದು ಆಪ್ಷನ್ ಇರುತ್ತೆ. ಇನ್ ಕೇಸ್ ನಿಮಗೆ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲ ಅಂತಂದರೆ ನೀವು ಲಾಸ್ಟ್ ಒಂದು ಆಪ್ಷನ್ ಏನಿರುತ್ತಲ್ಲ 5ನೇ ಆಪ್ಷನ್ನು, ಆ ಒಂದು ಆಪ್ಷನನ್ನು ನೀವು ಬಬ್ಲಿಂಗ್ ಮಾಡಬೇಕಾಗುತ್ತೆ ಅಥವಾ ಶೇಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು 5ನೇ ಆಪ್ಷನನ್ನು ನೀವು ಶೇಡ್ ಮಾಡಿಲ್ಲ ಅಂತ ಅಂದರೆ ಮಾತ್ರ ನಿಮಗೆ ಏನು 0.25 ಮಾರ್ಕ್ಸನ್ನು ಏನು ಮೈನಸ್ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಇನ್ ಕೇಸ್ ನೀವು ಬಬ್ಲಿಂಗ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಮಾರ್ಕ್ಸ್ನ ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ 5ನೇ ಆಪ್ಷನ್ ಕೊಟ್ಟಿರೋದು ಡೆಫಿನೆಟ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಏನು ಒಳ್ಳೆಯದಾಗಿರುತ್ತೆ. ಬಿಕಾಸ್ ಗೊತ್ತಿಲ್ಲ ಅಂತಂದರೆ ಬಿಟ್ಬಿಟ್ಟು ಬರ್ತೀವಿ. ಆಮೇಲೆ ರಾಂಗ್ ಆನ್ಸರ್ಸ್ಗೆ ಮತ್ತು ಬಿಟ್ಬಿಟ್ಟು ಬಂದಾಗ ನಮಗೆ ಆಬ್ವಿಯಸ್ಲಿ ಏನಾಗುತ್ತೆ, ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಸೊ ನಮಗೆ 5ನೇ ಆಪ್ಷನ್ ಉತ್ತರ ಗೊತ್ತಿಲ್ಲ ಅನ್ನೋದು ಆಪ್ಷನ್ನ ಇಟ್ಟಿದ್ದಾರೆ ಅಂತ ಅಂದಾಗ ನಾವು ಡೆಫಿನೆಟ್ಲಿ ಉತ್ತರ ಗೊತ್ತಿಲ್ಲ ಅಂತ ಅಂದಾಗ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಶೇಡ್ ಮಾಡಿ ಬರಬೇಕಾಗುತ್ತೆ. ಸೊ ಇದಿಷ್ಟು ನೆಗೆಟಿವ್ ಮಾರ್ಕ್ಸ್ನ ಬಗ್ಗೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಓದ್ಕೋಬೇಕು ಆ್ಯಂಡ್ ಅರ್ಜಿ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಕೊನೆ ದಿನಾಂಕ ಯಾವುದು, ಸೊ ಆಫಿಷಿಯಲ್ ನೋಟಿಫಿಕೇಶನ್ ಏನೇನೆಲ್ಲ ಡೀಟೇಲ್ಸ್ ಇದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.